DRI ಪರ ವಕೀಲರು ವಾದವನ್ನ ಮಾಡ್ತಾ ನಾವೆಲ್ಲೂ ಕೂಡ ನಿಯಮವನ್ನು ಉಲ್ಲಂಘನೆ ಮಾಡಿಲ್ಲ, DRIಗೆ ಅಧಿಕಾರ ಇದೆ ಅವರನ್ನ ತನಿಖೆಗೆ ಒಳಪಡಿಸೋದು ಅಂತ ಹೇಳ್ತಾ ಇದ್ದಾರೆ. ಆರೋಪಿ ಸುಖಾಸುಮ್ಮನೆ ಸಹಿ ಪಡೆದಿದ್ದಾರೆ ಅಂತ ದೂರ್ತಾ ಇದ್ದಾರೆ. ಸ್ಟೇಟ್ ಪ್ರೋಟೋಕಾಲ್ ಅಧಿಕಾರಿಗೂ ಕೂಡ ಸಮನ್ಸನ್ನ ಕೊಟ್ಟಿದ್ದೀವಿ, ಅಲ್ಲಿಯೂ ನಾವು ರೂಲ್ಸ್ನ ಫಾಲೋ ಮಾಡಿದ್ವಿ, ಪ್ರೋಟೋಕಾಲ್ ಅಧಿಕಾರಿಯಿಂದಲೂ ಕೂಡ ಹೇಳಿಕೆಯನ್ನ ಪಡೆಯಲಾಗಿದೆ, ವಿಚಾರಣೆಯ ಪ್ರತಿ ಪುಟಕ್ಕೆ ಆರೋಪಿಯ ಸಹಿಯನ್ನ ಪಡೆಯಲಾಗಿದೆ, ಎಲ್ಲವೂ ಕೂಡ ನಿಯಮಬದ್ಧವಾಗಿ ಆಗಿದೆ, ಇದನ್ನೇ ಆರೋಪಿ ಸುಖಾಸುಮ್ಮನೆ ಸಹಿ ಪಡೆದಿದ್ದಾರೆ ಅಂತ ದೂರ್ತಾ ಇದ್ದಾರೆ. ಆ ರೀತಿಯಾದಂತಹ ರೂಲ್ಸ್ ವೈಲೇಷನ್ ಆಗಿಲ್ಲ ಅನ್ನುವಂತಹ ವಿಷಯವಾಗಿಯೂ ಕೂಡ ಮಾಹಿತಿಯನ್ನ ಕೋರ್ಟ್ ಗಮನಕ್ಕೆ ಹಂಚಿಕೊಳ್ತಾ ಇದ್ದಾರೆ. ಪ್ರೋಟೋಕಾಲ್ ಅಧಿಕಾರಿಗಳಿಂದಲೂ ಕೂಡ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದೀವಿ ಅಂತ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಿಂದ ಪ್ರೋಟೋಕಾಲ್ಗೆ ಸೂಚನೆ ಬರುತ್ತೆ, ಅಧಿಕಾರಿಗಳ ಸಂಬಂಧಿಕರಿಗೆ ಪ್ರೋಟೋಕಾಲ್ ನೀಡಲು ಆಗಿಂದಾಗೆ ಸೂಚನೆ ಬರುತ್ತೆ, ಹೀಗಾಗಿ ನಾವು ಪ್ರೋಟೋಕಾಲ್ ನೀಡಿದ್ದೀವಿ ಅಂತ ಸ್ಟೇಟ್ ಪ್ರೋಟೋಕಾಲ್ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಪ್ರೋಟೋಕಾಲ್ಗೆ ಸೂಚನೆ ಬರುತ್ತೆ, ಅಧಿಕಾರಿಗಳ ಸಂಬಂಧಿಕರಿಗೆ ಪ್ರೋಟೋಕಾಲ್ ನೀಡಲು ಆಗಿಂದಾಗೆ ಸೂಚನೆ ಬರುತ್ತೆ. ಇವತ್ತೇ ಕೇಸ್ ಅಲ್ಲ, ಬೇರೆ ಯಾರದೇ ಆಗಲಿ ಈ ರೀತಿಯಾಗಿ ಅವರ ಸಂಬಂಧಿಕರಿಗೆ ಪ್ರೋಟೋಕಾಲ್ನ ಫಾಲೋ ಮಾಡಿ ಅಂತ ನಮಗೆ ಸೂಚನೆ ಬರುತ್ತೆ, ಅದರ ಪ್ರಕಾರವಾಗಿ ನಾವು ಫಾಲೋ ಮಾಡಿದ್ದೀವಿ ಅಂತ ಸ್ಟೇಟ್ ಪ್ರೋಟೋಕಾಲ್ನ ಅಧಿಕಾರಿಗಳ ಹೇಳಿಕೆಯನ್ನು ಏನು ಪಡೆದಿದ್ದಾರೆ. ಸೊ ಆ ಹೊತ್ತಿನಲ್ಲಿ ಅಧಿಕಾರಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನುವಂತಹ ವಿವರಣೆಯನ್ನು ಕೂಡ ಇಲ್ಲಿ ಕೊಡಲಾಗ್ತಾ ಇದೆ. ಇಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಆ ರೀತಿಯಾಗಿ ಉಲ್ಲಂಘನೆ ಆಗಿಲ್ಲ ಅಂತ ಇವರು DRI ಪರ ವಕೀಲ ಮಧುರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಏನು ಸೂಚನೆ ಬರುತ್ತೆ ಅದನ್ನು ನಾವು ಇಲ್ಲಿಯವರೆಗೂ ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮೂರ್ತಿರಿಂದ. ಮೂರ್ತಿ, ಇಲ್ಲಿ ಪದೇ ಪದೇ ಸಹಿಯನ್ನು ಪಡಿತಾರೆ, ಎಲ್ಲ ಹೊತ್ತಲ್ಲೂ ಕೂಡ ಅವರನ್ನ ವಿಚಾರಣೆ ನಡೆಸಿದ್ದಾರೆ. ಆ್ಯಕ್ಚುಲ್ ಆಗಿ ಹೀಗೆ ನಡ್ಕೊಳ್ಬೇಕು DRI ಅಧಿಕಾರಿಗಳು ಅನ್ನುವಂತಹ ನಿಯಮ ಇಲ್ಲ, ಅವರಿಗಿರುವಂತಹ ಅವಕಾಶಗಳೇನು, ಅದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಕೋರ್ಟ್ನಲ್ಲಿ? ನಿಜ, ಕಸ್ಟಮ್ಸ್ ಅಧಿಕಾರಿಗಳ ಕರ್ತವ್ಯವನ್ನ ನೋಡೋದಾದ್ರೆ ಅವರು ಭಾರತದ ದೇಶದ ಒಳಗೆ ಅಂದ್ರೆ ಆ ಏರ್ಪೋರ್ಟ್ ಗಳಿರ್ಬೋದು, ಬಂದರುಗಳಿರ್ಬೋದು, ಇಲ್ಲಿ ಯಾರು ಈ ಸುಂಕವನ್ನ ಟ್ಯಾಕ್ಸ್ ಅನ್ನ ಹೊಂದಿಸಿ ಯಾವುದೇ ವಸ್ತುಗಳನ್ನ ವಿದೇಶಗಳಿಂದ ಆಮದು ಮಾಡ್ಕೊಳ್ತಾರೋ ಅಂತವರ ವಸ್ತುಗಳನ್ನ ಮುಟ್ಟುಗೋಲು ಹಾಕೊಳ್ಳೋದು, ಮತ್ತೆ ಇವರು ಆ ಸುಂಕವನ್ನ ಕಟ್ಟಿದಾರ ಅಂತ ಹೇಳಿ ಚೆಕ್ ಮಾಡತಕ್ಕಂತಹದ್ದು ಇವರ ಅಧಿಕಾರ. ಹೀಗಾಗಿ ಈ ಪ್ರಕರಣದಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಸುಂಕವನ್ನ ವಂಚನೆ ಮಾಡಿರೋದು ಗೊತ್ತಾಗಿದೆ. ಹೀಗಾಗಿ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಆಕೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಆ ಪ್ರೊಸೀಜರ್ ಏನಿದೆ ಆ ಪ್ರಕ್ರಿಯೆಗಳಿಗೆ ಸಹಿಯನ್ನ ಪಡೆಯಲಾಗಿದೆ. ಹೀಗಾಗಿ ಆಕೆ ಸಿಕ್ಕ ಕಡೆ ಸಹಿಯನ್ನ ಪಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಅದು ಒಂದ್ ರೀತಿ ಅಸಂಬದ್ಧ. ಯಾಕಂತ ಹೇಳಿದ್ರೆ ಈಕೆ ಗ್ರೀನ್ ಕಾರಿಡಾರ್ ನಲ್ಲಿ ಹೇಗೆ ಬಂದ್ರು, ಯಾವುದಾದ್ರೂ ವಸ್ತುಗಳನ್ನ ತೆಗೆದುಕೊಂಡು ವಿದೇಶದಿಂದ ಅಲ್ಲಿನ ಸುಂಕವನ್ನ ಪಾವತಿಸಿ ಇಲ್ಲಿ ಭಾರತದ ದೇಶದ ಗಡಿಯೊಳಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿನ ನಿಯಮಗಳ ಪ್ರಕಾರ ಟ್ಯಾಕ್ಸ್ ಪಾವತಿ ಮಾಡ್ಬೇಕಲ್ವಾ, ಆದ್ರೆ ಪಾವತಿ ಮಾಡಿಲ್ಲ. ಹೀಗಾಗಿಯೇ ಅವರು ಈ ಒಂದು ಗ್ರೀನ್ ಕಾರಿಡಾರ್ ಅನ್ನ ಬಳಸ್ಕೊಂಡಿದ್ದಾರೆ. ಇನ್ನು ನಾವೀಗಾಗ್ಲೇ ಒಂದಷ್ಟು ವೈಲೇಷನ್ ಆಗಿದೆ, ಅಂದ್ರೆ ನಿಯಮಾವಳಿಗಳೇನಿದೆ ಅದರ ವೈಲೇಷನ್ ಆಗಿದೆ, ಅದರ ಬಗ್ಗೆ ನಾವೀಗಾಗಲೇ ಒಂದಷ್ಟು ಪ್ರೋಟೋಕಾಲ್ ನಿಯಮಗಳಡಿ ಯಾರು ಈ ರೀತಿಯ ಅಧಿಕಾರವನ್ನ ಕೊಟ್ಟವರು ಅಂತೇಳಿ ಆ ಅಧಿಕಾರಿಯ ಹೇಳಿಕೆಯನ್ನ ಪಡೆಯುವ ಕೆಲಸವನ್ನ ಮಾಡಿದೀವಿ. ಅಂದ್ರೆ ಯಾರಾದ್ರೂ ಹಿರಿಯ ಅಧಿಕಾರಿಗಳು ತಮ್ಮ ಕೆಳ ಹಂತದ ಸಿಬ್ಬಂದಿಗಳನ್ನ ಕಳಿಸಿ ಯಾರಾದ್ರೂ ಅವ್ರು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೊಂದಷ್ಟು ಕರ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಅಂತ ಸಂದರ್ಭದಲ್ಲಿ ಪ್ರೋಟೋಕಾಲ್ ನಿಯಮಗಳನ್ನ ಇವರು ಪಾಲನೆ ಮಾಡ್ಬೇಕಲ್ವಾ. ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಿದೆ ಪ್ರೋಟೋಕಾಲ್ ನಿಯಮಗಳನ್ನ ಸಂಪೂರ್ಣವಾಗಿ ವೈಲೇಷನ್ ಮಾಡಿದ್ದಾರೆ. ಅದರ ಜೊತೆಗೆ ಇವರು ಟ್ಯಾಕ್ಸ್ ಅನ್ನ ವಂಚನೆ ಮಾಡಿದ್ದಾರೆ, ಅಕ್ರಮವಾಗಿ ಸ್ಮಗ್ಲಿಂಗ್ ಮಾಡಿದ್ದಾರೆ. ಹೀಗಾಗಿ ಅರೆಸ್ಟ್ ಮಾಡಿದೀವಿ ಅನ್ನೋ ಮಟ್ಟಿಗೆ ಮಾಧವ ರಾವ್ ತಮ್ಮ ಆರ್ಗ್ಯುಮೆಂಟ್ ಅನ್ನ ಕೋರ್ಟ್ ನಲ್ಲಿ ಮುಂದುವರಿಸಿದ್ದಾರೆ. ಫೈನ್ ಮೂರ್ತಿ, ಸಂಪರ್ಕದಲ್ಲಿ ರೀ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ನಟಿ ಪ್ರೋಟೋಕಾಲ್ ಅಧಿಕಾರಿಗಳಿಂದ ಅಲ್ಲದೆ ಮತ್ತೊಬ್ಬ ವ್ಯಕ್ತಿಗೂ ಕೂಡ ಸಮನ್ಸನ್ನ ಕೊಡಲಾಗಿದೆ. ಆ ವ್ಯಕ್ತಿಯಿಂದಲೂ ಕೂಡ ಹೇಳಿಕೆಗಳನ್ನ ಪಡ್ಕೊಳ್ಳಲಾಗಿದೆ. ಅಂದ್ರೆ ಇವರು ಈ ಎಲ್ಲ ರೂಲ್ಸ್ಗಳನ್ನು ಪ್ರೋಟೋಕಾಲ್ನಿಂದ ಫ್ರೀ ಆಗಿ ಹೊರಗೆ ಬಂದ ನಂತರದಲ್ಲಿ ಒಂದು ಕಾಲ್ ಬರುತ್ತೆ ರನ್ಯಾ ರಾವ್ಗೆ. ಆ ವ್ಯಕ್ತಿ ಯಾರು, ಅವರ ಜೊತೆಗೂ ಕೂಡ ನಾವು ಈಗಾಗಲೇ ಸಮನ್ಸನ್ನ ಕೊಟ್ಟು ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದೀವಿ ಅಂತ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಆ ವ್ಯಕ್ತಿಯಿಂದಲೂ ಹೇಳಿಕೆಯನ್ನ ಪಡೆಯಲಾಗಿದೆ, ಯಾವ ಕಾರಣಕ್ಕೆ ರನ್ಯಾ ಆ ಕೂಡಲೇ ನಿಮಗೆ ಕಾಲ್ ಮಾಡಿದ್ರು ಅಂತ. ಗ್ರೀನ್ ಚಾನೆಲ್ ದಾಟಿದ ಬಳಿಕ ಆ ವ್ಯಕ್ತಿಗೆ ರನ್ಯಾರಿಂದ ಕರೆ ಹೋಗಿದೆ ಅನ್ನೋದು DRI ತನಿಖೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ನಂತರ DRI ಕಚೇರಿಗೆ ಕರೆತಂದು ಎಲ್ಲಾ ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ. ಸಂಜೆ 4 ಗಂಟೆಗೆ ಅರೆಸ್ಟ್ ಅನ್ನ ಮಾಡಲಾಗಿದೆ, ಅದನ್ನು ಅಧಿಕೃತಗೊಳಿಸಲಾಗಿದೆ. ಅರೆಸ್ಟ್ ಮೆಮೊ ಕೂಡ ಈಗಾಗಲೇ ಕೊಡಲಾಗಿದೆ. ಅವರಿಗೆ 3 ಬಾರಿ ಸಮನ್ಸನ್ನ ಕೊಡಲಾಗಿತ್ತು, 3 ಬಾರಿ ಸಮನ್ಸ್ ಕೊಟ್ಟು ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದೀವಿ. ನಟಿ ಪ್ರೋಟೋಕಾಲ್ ಮತ್ತು ಆ ಪ್ರೋಟೋಕಾಲ್ನ ಅಧಿಕಾರಿಗಳು ಜೊತೆಗೆ ಆ ಒಬ್ಬ ವ್ಯಕ್ತಿ ಯಾರ್ಯಾರಿಗೆ ಅವರು ಕರೆ ಮಾಡಿದ್ರು, ಅವ್ರು ಯಾರೆಲ್ಲ ಸಹಕಾರ ಕೊಟ್ಟರು, ಅವರೆಲ್ಲರ ಹೇಳಿಕೆಯನ್ನ ಪಡೆಯಲಾಗಿದೆ ಅಂತ ವಿವರಣೆ ಕೊಟ್ಟಿದ್ದಾರೆ.
ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಈಗ DRI ಅಧಿಕಾರಿಗಳ ವಕೀಲರು ನಟಿಗೆ ಮತ್ತು ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಸಮನ್ಸ್ ಕೊಟ್ಟಿದ್ರ ಜೊತೆಗೆ ಆ ಮತ್ತೊಬ್ಬ ಮೂರನೇ ವ್ಯಕ್ತಿಗೆ ಕಾಲ್ ಹೋಗಿದ್ರ ಬಗ್ಗೆ ಹೇಳ್ತಿದ್ದಾರೆ. ಅಂದ್ರೆ ಈ ಕೇಸ್ನಲ್ಲಿ ಇನ್ನೂ ದೊಡ್ಡದಾದಂತಹ ವ್ಯಾಪ್ತಿ ಇದೆ ಅನ್ನೋದನ್ನ ತೋರ್ಸೋದಕ್ಕೆ ಹೊರಟಿದ್ದಾರೆ, ಇದನ್ನೆಲ್ಲ ಹೇಳೋ ಮೂಲಕವಾಗಿ. ದಿವ್ಯಾ, ಇಲ್ಲಿ ಪ್ರಮುಖವಾಗಿ ಯಾವಾಗ ನಟಿ ರಮ್ಯಾ ಏರ್ಪೋರ್ಟ್ ನ ತನ್ನ ಗ್ರೀನ್ ಕಾರಿಡಾರ್ ನ ದಾಟುವ ಪ್ರಯತ್ನವನ್ನ ಮಾಡಿದ್ಲು, ಆ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿಯೊಬ್ಬನಿಗೆ ಕರೆ ಮಾಡ್ತಾಳೆ. ಅಂದ್ರೆ ಏಕೆ ನಾನು ದಾಟ್ತಿದ್ದೀನಿ, ಈಗ ಹೊರಗಡೆ ಬರ್ತೀನಿ ಅನ್ನೋ ವಿಚಾರವನ್ನ ಆತನಿಗೆ ತಿಳಿಸುವ ಕೆಲಸವನ್ನ ಈಕೆ ಮಾಡಿದಾಳೆ ಅಂತೇಳಿ. ಅಂದ್ರೆ ಯಾವಾಗ DRI ಅಧಿಕಾರಿಗಳು ಇಂಟರ್ಸೆಪ್ಷನ್ ಅನ್ನ ಮಾಡ್ತಿರ್ತಾರೋ ಅಂತ ಸಂದರ್ಭದಲ್ಲಿ ಆಕೆಯ ಚಲನವಲನವನ್ನ ಗಮನಿಸ್ತಾರೆ, ಮತ್ತೆ ಈ ಫೋನ್ ಕರೆಯ ಬಗ್ಗೆ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಹೀಗಾಗಿ ಕೂಡ್ಲೆ ಆಕೆಯ ಮೊಬೈಲ್ ಅನ್ನ ಸೀಸ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಸಂಜೆ 4 ಗಂಟೆ ವೇಳೆಗೆ ಆಕೆಯನ್ನ ಬಂಧನ ಮಾಡಲಾಗಿದೆ. ಆ ಬಳಿಕ ಅರೆಸ್ಟ್ ಮೆಮೋವನ್ನ ಕೊಡಲಾಗಿದೆ. ಮತ್ತೆ ಯಾರಿಗೆ ಕರೆ ಹೋಗಿತ್ತಲ್ಲ ಆ ವ್ಯಕ್ತಿಯ ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲೆ ಮಾಡುವ ಕೆಲಸವನ್ನ ಮಾಡಿದೀವಿ. ಇಲ್ಲಿ ನಾವು ಯಾವುದೇ ಆರೋಪಿ ಪರ ಒಂದಷ್ಟು ಯಾವುದು ಕಾನೂನಿನ ನಿಯಮವಲ್ಲದಂತಹ ರೂಲ್ಸ್ ಗಳನ್ನ ಫಾಲೋ ಮಾಡುವ ಕೆಲಸವನ್ನ ಮಾಡಿಲ್ಲ. ಇಲ್ಲಿ ಆಕೆ ತಪ್ಪು ಮಾಡಿರೋದು ಗೊತ್ತಾಗಿರೋದ್ರಿಂದ, ಸುಂಕವನ್ನ ವಂಚಿಸಿರೋದ್ರಿಂದ, ಅಕ್ರಮವಾಗಿ ಗೋಲ್ಡನ್ ಸ್ಮಗ್ಲಿಂಗ್ ಮಾಡಿರೋದ್ರಿಂದ ಆಕೆಯನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಿದೀವಿ. ಹೀಗಾಗಿ ಇಲ್ಲಿ ಸಂವಿಧಾನದ ಆರ್ಟಿಕಲ್ 22 ಕೂಡ ಪಾಲನೆ ಮಾಡಲಾಗಿದೆ. ಅಂದ್ರೆ ಎದುರಾಳಿ ವಕೀಲರು ಹೇಳ್ತಿದ್ರು, ಇಲ್ಲಿ ಸಂವಿಧಾನದ ಇದು 22 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನ ತಂದಂತೆ. ಅಂದ್ರೆ ಆಕೆ ಯಾವ್ದಾದ್ರು ಒಂದ್ ದೇಶಕ್ಕೆ ಹೋಗುವಂತಹದ್ದು, ಅಲ್ಲಿಂದ ಬರುವಂತಹದ್ದು, ಮತ್ತೆ ಮಾತನಾಡುವ ಹಕ್ಕನ್ನ ಕಸಿಯಲಾಗಿದೆ ಅನ್ನೋ ಮಟ್ಟಿಗೆ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಆದ್ರೆ ಇದೆಲ್ಲವೂ ಕೂಡ ಸುಳ್ಳು ಅನ್ನೋ ಮಟ್ಟಿಗೆ ಇದೀಗ ಮಾಧವರ ತಮ್ಮ ಆರ್ಗ್ಯುಮೆಂಟ್ ನಲ್ಲಿ ವಾದವನ್ನ ಮಂಡನೆ ಮಾಡ್ತಿರೋದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ DRI ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲೂ ಕೂಡ ನಿಯಮವನ್ನ ಉಲ್ಲಂಘನೆ ಮಾಡಿಲ್ಲ, ಎಲ್ಲವೂ ಕೂಡ ಪ್ರಾಪರ್ ಆಗಿ DRIಗೆ ಏನು ಅವಕಾಶಗಳಿದೆ ಅದರ ಪ್ರಕಾರವಾಗಿಯೇ ಮಾಡ್ತಾ ಇದ್ದೀವಿ. ಆರ್ಟಿಕಲ್ 22ರಲ್ಲಿ ನಮಗೆ ಅವಕಾಶ ಇದೆ ಅವ್ರನ್ನ ತನಿಖೆಗೆ ಒಳಪಡಿಸ್ಲಿಕ್ಕೆ, ಮತ್ತು ಅವರು ಹೇಗೆ ಏರ್ಪೋರ್ಟಿಗೆ ಬಂದರು, ಏರ್ಪೋರ್ಟ್ನಿಂದ ಹೊರಕ್ಕೆ ಹೇಗೆ ಬಂದರು, ಆ ನಡುವೆ ಅವ್ರು ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರಿಗೆ ಯಾರೆಲ್ಲ ಸಹಕಾರ ಕೊಟ್ಟರು, ಇದೆಲ್ಲದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ.